ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ವಿಡಿಯೋ ಯಾವುದು ಅಂತಂದರೆ ವ್ಲಾಗಲ್ಲ, ನಾವು ಹೋಗಿದ್ವಲ್ಲ ಒನ್ ಡೇ ಟ್ರಿಪ್, ಫ್ಯಾಮಿಲಿ ಟ್ರಿಪ್. ಸೊ ಅದ್ರದ್ದು ಕಂಪ್ಲೀಟ್ ವಿಡಿಯೋ ಇವತ್ತು ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀವಿ. ಮನೇಲಿ ಎಲ್ಲರೂ ರೆಡಿಯಾಗಿ ಮನೆಯಿಂದ ಹೊರಟ್ವಿ. ಸೊ ಆನ್ ದ ವೇ ಹೋಗ್ತಾ ಒಂದು ದೇವಸ್ಥಾನ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದು. ಸರಿ ಅಂತ ಅಂದ್ಬಿಟ್ಟು ಫಸ್ಟ್ ನಾವು ಮದ್ದೂರಲ್ಲಿರೋ ಮದ್ದೂರಮ್ಮ ದೇವಸ್ಥಾನ ಮತ್ತು ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನನ ಹೋಗ್ಬೇಕಾದ್ರೆ ಅವೆರಡು ದೇವಸ್ಥಾನನ ನೋಡಿಕೊಂಡು ನೆಕ್ಸ್ಟ್ ನಾವು ಹೋಗಿದ್ದ ಪ್ಲೇಸ್ ಯಾವುದು ಅಂತ ಅಂದರೆ ಹಂಗೆ ಆನ್ ದ ವೇ ಹೋಗ್ತಾ ಅಂಬೇಗಲ್ನ ಕೃಷ್ಣ ದೇವಸ್ಥಾನ ಸಿಕ್ತು. ಸೊ ಅದೊಂದೇನು ಬ್ಯಾಲೆನ್ಸ್ ಅಂತ ಹೇಳಿ ಅದನ್ನು ನೋಡ್ಕೊಂಡು ಡೈರೆಕ್ಟ್ ಅಲ್ಲಿಂದ ರೆಸಾರ್ಟಿಗೆ ಹೋದ್ವಿ. ಸೊ ರೆಸಾರ್ಟಿಗೆ ಹೋಗಿ ಎಂಟ್ರಿ ಆಗಿ ಚೆಕ್-ಇನ್ ಆದ್ವಿ. ಆವಾಗ ಒಂದು ಬ್ಯಾಂಡ್ ಕೊಟ್ಟರು. ಈ ಬ್ಯಾಂಡ್ ಇಲ್ಲದೆ ನೀವು ಯಾವ ಇವೆಂಟ್ ಅಂದರೆ ಆ್ಯಕ್ಟಿವಿಟೀಸ್ನೂ ಆಡೋಕ್ಕಾಗಲ್ಲ ಅಂತಂದ್ರೆ ಸರಿ ಅಂದ್ಬಿಟ್ಟು ಆ ಬ್ಯಾಂಡ್ನ ಎಲ್ಲರೂ ಕೈಗೆ ಹಾಕ್ಕೊಂಡು ರೆಸಾರ್ಟ್ಗಂತೂ ಎಂಟ್ರಿ ಆದ್ವಿ. ಒಳಗಡೆ ಹೋಗುವಾಗ ಒಳ್ಳೆ ಬುದ್ಧ ವಾಟರ್ ಫಾಲ್ಸ್ ಇತ್ತು. ಸೊ ನೋಡೋಕ್ಕೆ ಸಖತ್ತಾಗಿತ್ತು. ಅದನ್ನು ನೋಡ್ಕೊಂಡು ನೆಕ್ಸ್ಟ್ ನಮ್ಮ ಲಗೇಜಸ್ನೆಲ್ಲ ಟೆಂಟ್ಗೆ ಇಡೋಣ ಅಂತ ಹೇಳಿ ಹೋದ್ವಿ. ಸೊ ಆಲ್ರೆಡಿ ಅವ್ರು ಟೆಂಟ್ ಅಲಾಟ್ಮೆಂಟ್ ಕೊಟ್ಟಿದ್ರು. ಸೊ ಟೆಂಟ್ಗೆ ಲಗೇಜಸ್ ಇಟ್ಟು ನೆಕ್ಸ್ಟ್ ಏನಿದೆ ಅಂತ ಹೇಳ್ತೀನಿ ಬನ್ನಿ. ಎಲ್ಲ ಲಗೇಜಸ್ ಇಟ್ಟು ವೆಲ್ಕಮ್ ಡ್ರಿಂಕ್ ಐತೆ ಅಂದರು. ಸೊ ವೆಲ್ಕಮ್ ಡ್ರಿಂಕ್ಸ್ನ ತೊಗೊಂಡು ಆಮೇಲೆ ಡ್ರೈವಿಂಗ್ ಆ್ಯಕ್ಟಿವಿಟೀಸ್, ಜಿಪ್-ಲೈನ್, ಸೈಕ್ಲಿಂಗ್, ಇದೇ ಥರ ಸುಮಾರು ಆ್ಯಕ್ಟಿವಿಟೀಸ್ ಇತ್ತು, ಡ್ರೈ ಗೇಮ್ ಆ್ಯಕ್ಟಿವಿಟೀಸು. ಸೊ ಡ್ರೈ ಗೇಮ್ ಆ್ಯಕ್ಟಿವಿಟೀಸ್ ಎಲ್ಲನೂ ನಾವು ಮುಗಿಸ್ಕೊಂಡು ಆಮೇಲೆ ಊಟಕ್ಕೆ ಹೋದ್ವಿ. ಸೊ ಊಟ ಮಾಡಿಕೊಂಡು ನೆಕ್ಸ್ಟು ಏನಿತ್ತಂತ ಅಂದರೆ ವಾಟರ್ ಆ್ಯಕ್ಟಿವಿಟೀಸು. ವಾಟರಲ್ಲಿ ತುಂಬ ಥರ ವೆರೈಟೀಸ್ ಇತ್ತು. ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ಥರ ವೆರೈಟೀಸ್ನ ತೋರಿಸ್ಕೊಂಡು ಹೋಗ್ತೀನಿ. ನೆಕ್ಸ್ಟು ವಾಟರ್ ಆ್ಯಕ್ಟಿವಿಟೀಸಲ್ಲಿ ಮಡ್ ವಾಲಿಬಾಲ್, ಮಡ್ ಕಬಡ್ಡಿ, ನೆಕ್ಸ್ಟು ಕಾಯಿಕಿಂಗ್, ಅದಾದಮೇಲೆ ಲೇಕ್ ಸ್ವಿಮ್ಮಿಂಗ್, ಇದೇ ಥರ ತುಂಬ ಆ್ಯಕ್ಟಿವಿಟೀಸ್ ಇತ್ತು. ಸೊ ಆಮೇಲೆ ರೈನ್ ಡ್ಯಾನ್ಸ್ ಕೂಡ ಇತ್ತು ಕೊನೆಗೆ. ಸೊ ಎಲ್ಲ ಎಂಜಾಯ್ ಮಾಡಿರೋ ವೀಡಿಯೋನ ನೀವು ಇವಾಗ ನೋಡ್ತಿದ್ದೀರಾ. ಸೊ ಇದನ್ನು ನಿಮಗೆ ಕಂಟಿನ್ಯೂ ಮಾಡಿ ನೆಕ್ಸ್ಟ್ ಏನಾಗಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ವಾಟರ್ ಆ್ಯಕ್ಟಿವಿಟೀಸ್ ಎಲ್ಲ ಮುಗಿಸಿ ನಾನು ಫ್ರೆಶ್ ಅಪ್ ಆದಮೇಲೆ ಹಂಗೆ ಮನೆಯವರೆಲ್ಲ ಥ್ರೋಬಾಲ್ ಆಡೋಣ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾವು ಎಲ್ಲ ರೆಡಿ ಆಗ್ಬಿಟ್ಟು ಹಂಗೆ ಈಚೆ ಹೋಗ್ಬಿಟ್ಟು ಥ್ರೋಬಾಲ್ ಅಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಸೇರಿಕೊಂಡು ಥ್ರೋಬಾಲ್ ಆಡೋದಕ್ಕಂತ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ಗೇಮ್ ಆಡ್ತಾ ನಮಗೆ 6:37 ಆಗಿದ್ದೇ ಗೊತ್ತಾಗಲಿಲ್ಲ. ಫೈರ್ ಕ್ಯಾಂಪ್ ಆಲ್ರೆಡಿ ಹಾಕಿ ಬಿಟ್ಟಿದ್ರು. ಸೊ ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ಫೈರ್ ಕ್ಯಾಂಪ್ ಹಾಕಿ 1 ಅವರ್ ಆಗೋಗಿತ್ತು. ಸರಿ ಅಂದ್ಬಿಟ್ಟು ನಾವು ಅಲ್ಲಿ ಹೋಗ್ಬಿಟ್ಟು ನಾವು ಸ್ವಲ್ಪ ಡ್ಯಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡಿದ್ವಿ. ಆಮೇಲೆ ಹಂಗೆ 9 o'clock ಆಯಿತು ಅಂತ ಹೇಳ್ಬಿಟ್ಟು ಊಟಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ.
ಊಟ ಅಂತೂ ಸಕ್ಕತ್ತಾಗಿತ್ತು. ಸೊ ಊಟನೂ ಮಾಡಿದ್ವಿ. ವೆರೈಟಿ ಟೇಸ್ಟ್ ಇತ್ತು ಅಂತ ಹೇಳ್ಬಿಟ್ಟು ಹೊಟ್ಟೆ ತುಂಬ ಊಟ ಮಾಡ್ಬಿಟ್ಟು ಹಂಗೆ ಲೈಟಿಂಗ್ಸ್ ಹಾಕಿದ್ರು ಅಂತ ಹೇಳ್ಬಿಟ್ಟು ಬಂದರು. ಹಂಗೆ ವಾಕ್ ಮಾಡಿಕೊಂಡು ಆಮೇಲೆಲ್ಲ ಟೆಂಟ್ ಹತ್ರ ಬಂದು ಮತ್ತೆ ಮಾಡ್ಕೊಂಡ್ವಿ. ಆಮೇಲೆ ಅಂತಂತೂ ಬೆಳಗ್ಗೆ ಆಯಿತು. ಬೆಳಗ್ಗೆ ಎದ್ವಿ, ಟ್ರಕ್ಕಿಂಗ್ ಐತೆ ಅಂತ ಹೇಳಿದ್ರು 7 o'clock. ಆದರೆ ನಾವು ಎದ್ದಿದ್ದೆ 7 o'clock ಆಗೋಗಿತ್ತು. ಸರಿ ಅಂದ್ಬಿಟ್ಟು ನಾವೆಲ್ಲ 7:30 ಅಷ್ಟರಲ್ಲಿ ರೆಡಿಯಾಗಿ ಅವ್ರು ನಮಗೋಸ್ಕರ ವೆಯ್ಟ್ ಮಾಡಿದ್ರು. ಸರಿ ಅಂದ್ಬಿಟ್ಟು ನಾವೆಲ್ಲ ಟ್ರಕ್ಕಿಂಗಿಗೆ ಹೋಗಿದ್ವಿ. ಸೊ ಟ್ರಕ್ಕಿಂಗ್ ಎಲ್ಲ ಹತ್ತಿದ್ವಿ. ಸೊ ಟ್ರಕ್ಕಿಂಗ್ ಅಂತೂ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು. ಮಕ್ಕಳು ಬೇರೆ ಇದ್ದು, ಸೊ ಅವ್ರನ್ನೂ ಕರ್ಕೊಂಡು ಟ್ರಕ್ಕಿಂಗ್ ಬೆಟ್ಟದ ಮೇಲೆ ಹೋಗೋಷ್ಟು ಫುಲ್ ಸುಸ್ತಾಗೋಗಿತ್ತು ನಮ್ಮ ಮನೆಯವ್ರಿಗಂತೂ. ಒಟ್ನಲ್ಲಿ ಟ್ರಕ್ಕಿಂಗ್ ಹೋಗಿದ್ದಂತೂ ಒಳ್ಳೆ ವ್ಯೂ ಸಿಕ್ಕಿತ್ತು ನಮಗಂತೂ. ಟ್ರಕ್ಕಿಂಗ್ ಮುಗಿಸ್ಕೊಂಡು ಕೆಳಗಡೆ ಬಂದು ಹಾಗೆ ಆಟೋದಲ್ಲಿ ಎಳ್ನೀರು ಹಿಡ್ಕೊ ಕೂತಿದ್ರು ಅಂತ ಹೇಳ್ಬಿಟ್ಟು ಎಲ್ಲರೂ ಒಂದೊಂದು ಎಳ್ನೀರು ಕುಡಿದ್ಬಿಟ್ಟು ಮತ್ತೆ ರೆಸಾರ್ಟ್ ಹತ್ರ ಹೋಗ್ಬಿಟ್ಟು ನಾವಿನ್ನು ಯಾವ್ಯಾವ ಗೇಮ್ನ ಬ್ಯಾಲೆನ್ಸ್ ಇಡ್ಸಿದ್ವಿ ಆ ಗೇಮ್ಸ್ನೆಲ್ಲ ಆಡಿ ಮುಗಿಸಿದ್ವಿ. ಅದ್ರ ಜೊತೆ ನಮ್ಮ ಮನೇಲಿ ಬೇರೆ ಕೆರೆ ದಡ ಆಡ್ಕೊಂಡು ಅದನ್ನು ಸ್ವಲ್ಪ ಎಂಟರ್ಟೈನ್ ಮಾಡ್ಕೊಂಡು ಕೂತ್ಕೊಂಡ್ವಿ. ಆಡಿ ಆಯಿತು. ಮತ್ತೆ ಇನ್ನೊಂದು ರೌಂಡ್ ಕಾಯಕಿಂಗ್ ಹೋಗಿ ಅಲ್ಲಿ ಕೆರೆಯಲ್ಲಿದ್ದಂಥ ಫ್ಲವರ್ಸ್ ಅಂದರೆ ಲೋಟಸ್ ಫ್ಲವರ್ಸ್ನ ತೊಗೊಂಡು ಮತ್ತೆ ಚೆಕ್ಔಟ್ ಆಗೋ ಟೈಮ್ ಬಂತಂತ ಹೇಳಿ ಎಲ್ಲರೂ ರೆಡಿಯಾಗಿ ಸೊ ಚೆಕ್ಔಟ್ ಆದ್ವಿ. ಸೊ ರೆಸಾರ್ಟಿಂದ ನಾವು ಚೆಕ್ಔಟ್ ಆದ್ವಿ. ರೆಸಾರ್ಟಿಂದ ಬರ್ತಾ ಹಂಗೆ ನಮ್ಗೆ ಒಳ್ಳೆ ಸನ್ಸೆಟ್ ವ್ಯೂ ಸಿಕ್ತು. ಆ ವ್ಯೂನು ನೋಡ್ಕೊಂಡು ಹಂಗೆ ಬರ್ತಾ ಆನ್ ದ ವೇ ಒಂದಷ್ಟು ದೇವಸ್ಥಾನಗಳನ್ನ ನೋಡಿಕೊಂಡು ಮತ್ತೆ ಮೈಸೂರಿಗಂತೂ ರಿಟರ್ನ್ ಆದ್ವಿ.